ನಾವೆಲ್ಲರೂ ಮಾಡಲೇಬೇಕಾದ ಆರಾಧ್ಯ ದೈವ ಅದು ರುದ್ರದೇವರು. ಕೆಲವರಿಗೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ವೈಷ್ಣವರು ವಿಷ್ಣುವನ್ನು ಮಾತ್ರ ಆರಾಧನೆ ಮಾಡಬೇಕು, ಶಿವನನ್ನು ಎಂದೂ ಆರಾಧನೆ ಮಾಡಬಾರದು ಅನ್ನುವ ಕೆಟ್ಟ ಕಲ್ಪನೆ ಇದೆ. ಅದನ್ನು ಹೋಗಲಾಡಿಸಿದವರು ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದ ತ್ರಿವಿಕ್ರಮ ಪಂಡಿತರ ಮಕ್ಕಳಾದ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಹೋಗಲಾಡಿಸ್ತಾರೆ. ಮನೋಭಿಮಾನಿ ದೇವತೆಯ ಅನುಗ್ರಹ ನಮಗಿಲ್ಲದೆ ನಾವು ಯಾವ ಸತ್ಕರ್ಮಗಳನ್ನೂ ಜೀವನದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಹೇಳುತ್ತಾರೆ. ಕೃತ್ತಿ ವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಗಳಾರ್ಥಗಳು ಓದಿ ಜಲದಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದಯೋ ಮಹಾದೇವ ಎಂಬುದಾಗಿ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ. ಆಚಾರ್ಯರಂಥ ಜಗದ್ಗುರುಗಳು ನಮಗೆ ಸಿಗಬೇಕಾದರೆ, ಅವರ ಅನುಗ್ರಹ ನಮಗಾಗಬೇಕಾದರೆ, ನಮ್ಮ ಮೊಟ್ಟ ಮೊದಲ ಗುರುಗಳು ಅಂತಂದರೆ ಎಲ್ಲ ದೇವತೆಗಳಲ್ಲಿ ಉತ್ತಮ ದೇವತೆಯಾದವರು ಅದು ಮನೋಭಿಮಾನಿ ದೇವತೆಯಾದ ರುದ್ರದೇವರು, ಶಿವ. ತಾರತಮ್ಯೋಕ್ತವಾಗಿ ತತ್ವಾಭಿಮಾನಿ ದೇವತೆಗಳ ಆರಾಧನೆ ನಿರಂತರ ನಮ್ಮಲ್ಲಿ ನಡೆದು ಬಂದಿದೆ. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿ ಇದು. ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಇಲ್ಲದೆ ನಮ್ಮ ಶರೀರದಲ್ಲಿ ನಾವು ಯಾವ ಸತ್ಕರ್ಮವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವೈಷ್ಣವರೆಲ್ಲರೂ ಕೂಡ ಶಿವನನ್ನು ಆರಾಧನೆ ಮಾಡಲೇಬೇಕು. ಬಹಳ ಚೆನ್ನಾಗಿ ಶಿವನಿಗೆ ಸಂತೋಷವಾಗುವಂತೆ ವೈಷ್ಣವರು ಇವತ್ತು ರುದ್ರನನ್ನು ಆರಾಧನೆ ಮಾಡೋದನ್ನು ನಾವು ಕಂಡಿದ್ದೇವೆ. ಹಾಗಾದರೆ ಶೈವರು ಮಾತ್ರ ಶಿವನನ್ನು ಆರಾಧಿಸಬೇಕು, ವೈಷ್ಣವರು ವಿಷ್ಣುವನ್ನು ಮಾತ್ರ ಆರಾಧಿಸಬೇಕು ಅನ್ನುವ ತಪ್ಪು ಕಲ್ಪನೆಯನ್ನು ನಾರಾಯಣ ಪಂಡಿತಾಚಾರ್ಯರು ಶಿವನನ್ನು ಸ್ತೋತ್ರ ಮಾಡುವ ಒಂದು ಸಂದರ್ಭದಲ್ಲಿ ಅದನ್ನು ಹೋಗಲಾಡಿಸ್ತಾರೆ. ಇನ್ನು ಕೆಲವರು ಶಿವನನ್ನು ತುಂಬ ದ್ವೇಷ ಮಾಡಿದರು, ಆದರೆ ಭಗವಂತನ ಅನುಗ್ರಹಕ್ಕೆ ಅವರು ಪಾತ್ರರಾಗಲೇ ಇಲ್ಲ. ಉದಾಹರಣೆ ಕೊಡೋದಾದರೆ, ಕೆಲವರು ರುದ್ರನನ್ನು ಆರಾಧಿಸಲೇಬಾರದು, ಕೇವಲ ವಿಷ್ಣುವನ್ನು ಆರಾಧಿಸಬೇಕು ಅಂತ ದೇವರನ್ನು ಪೂಜೆ ಮಾಡಲಿಕ್ಕೆ ಹೋದಾಗ ಒಂದು ತೊಡಕಾಯಿತು ಅವರಿಗೆ. ಏನು ಅಂದರೆ, ದೇವರನ್ನು ನಾವು ಪೂಜೆ ಮಾಡಬೇಕಾದರೆ ಷೋಡಶ ಉಪಚಾರ ಪೂಜೆಗಳಲ್ಲಿ ಭಗವಂತನಿಗೆ ನಾವು ಅಭಿಷೇಕ ಮಾಡಬೇಕು. ಪ್ರತಿನಿತ್ಯ ಕೃಷ್ಣನಿಗೆ ಹೇಗೆ ಅಭಿಷೇಕವಾಗ್ತದೋ ಹಾಗೆ ಅಭಿಷೇಕ ಮಾಡಲಿಕ್ಕೆ ಹೋದಾಗ ಒಂದು ಸಮಸ್ಯೆ ಆಯಿತು ಅವರಿಗೆ. ಏನು ಅಂದರೆ, ಅಭಿಷೇಕ ಅಂದರೆ ಸುಮ್ಮನೆ ನೀರನ್ನು ತಂದು ದೇವರ ಮೇಲೆ ಸುರಿಯೋದಲ್ಲ, ಅದೆಲ್ಲ ಅನುಸಂಧಾನ ಇದೆ. ಎಲ್ಲ ಗಂಗಾದಿ ತೀರ್ಥಗಳ ಅನುಸಂಧಾನವನ್ನು ಮಾಡಿ ಭಗವಂತನ ರೂಪಗಳನ್ನು ಆ ಕಲಶದ ಒಳಗೆ ಆವಾಹನೆ ಮಾಡಿ ಕಲಶ ಪೂಜೆಯನ್ನು ಮಾಡಿ ಆ ಕಲಶದ ಮೂಲಕ ಶಂಖದ ಮೂಲಕ ಭಗವಂತನಿಗೆ ಅಭಿಷೇಕ ಮಾಡುವುದು ಒಂದು ಪೂಜೆ. ಷೋಡಶ ಉಪಚಾರ ಪೂಜೆಗಳಲ್ಲಿ ಅಭಿಷೇಕವೂ ಒಂದು ಬಹಳ ಮಹತ್ತರವಾದದ್ದು. ಆದರೆ ಅಭಿಷೇಕ ಮಾಡಲಿಕ್ಕೆ ಹೋದಾಗ ಅವರಿಗೆ ರುದ್ರನನ್ನು ದ್ವೇಷಿಸುವವರಿಗೆ ಒಂದು ತೊಡಕಾಯಿತು. ಏನು ಅಂದರೆ, ಆ ಕಲಶ ಪೂಜೆ ಮಾಡಬೇಕಲ್ಲ, ಕಲಶದಲ್ಲಿ ದೇವತೆಗಳನ್ನೆಲ್ಲ ಮೊದಲು ಆವಾಹನೆ ಮಾಡಬೇಕು, ಆಮೇಲೆ ಭಗವಂತ ಬಂದು ಕೂಡ್ತಾನೆ. ಎಲ್ಲ ಪರಿವಾರ ಸಮೇತನಾಗಿ ಭಗವಂತ ಆ ಕಲಶದ ಒಳಗೆ ಸನ್ನಿಹಿತನಾಗ್ತಾನೆ ಅಂತ ಅನುಸಂಧಾನ ಇದೆ. ಗಂಗೇಚ ಯಮುನೇ ಚೈವ ಅಂತ ಹೀಗೆಲ್ಲ ತೀರ್ಥಗಳ ಅನುಸಂಧಾನವನ್ನು ಮಾಡಿ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಅಂತ ಒಂದು ಮಂತ್ರ ಇದೆ. ಆ ಅಭಿಷೇಕ ಮಾಡುವ ಕಲಶದ ಕಂಠದ ಒಳಗೆ ನೀಲಕಂಠ ಬಂದು ಕೂಡ್ತಾನೆ. ಆ ನೀಲಕಂಠನ ಅನುಗ್ರಹ ಇಲ್ಲದೆ ಹೋದರೆ, ನೀಲಕಂಠ ಬಂದು ಕೂಡದೆ ಹೋದರೆ ಭಗವಂತನಿಗೆ ಅಭಿಷೇಕವೇ ಆಗೋದಿಲ್ಲ. ಅಲ್ಲಿಂದ ಆರಂಭ. ಆದರೆ ಅವರು ಏನು ಮಾಡಿದ್ರು ಅಂದರೆ, ಎಷ್ಟು ದ್ವೇಷ ಮಾಡಿದ್ರು ರುದ್ರದೇವರ ದ್ವೇಷ ಅಂತಂದರೆ, ಶಿವನನ್ನು ಎಷ್ಟು ದ್ವೇಷ ಅಂದರೆ, ಕಲಶ ಪೂಜೆ ಮಾಡುವಾಗ ಕಲಶದ ಒಳಗೆ ಶಿವ ಬಂದು ಸೇರಿಕೊಳ್ತಾನೆ, ಅವನ ಪೂಜೆ ಮಾಡಬೇಕಾಗತ್ತೆ. ಇದು ಸಮಸ್ಯೆ. ಶಿವನನ್ನು ಪೂಜೆ ಮಾಡದೇ ವಿಷ್ಣುವನ್ನು ಆರಾಧಿಸಿ ಅವನನ್ನು ಸಂತೋಷಗೊಳಿಸಬೇಕು ಅಂತ ಹಠ ಅವರಿಗೆ. ಅದಕ್ಕೆ ಏನು ಮಾಡಿದ್ರು ಅಂದರೆ, ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ, ಆ ಕಲಶಕ್ಕೆ ಕಂಠ ಇದ್ದರೆ ನೀಲಕಂಠ ಬಂದು ಕೂತ್ಕೊಳ್ತಾನೆ ಅಲ್ಲಿ. ಆದ್ದರಿಂದ ಆ ಕಲಶಕ್ಕೆ ಕಂಠನೇ ತೆಗೆದುಬಿಟ್ರೆ, ಸ್ಥಾನವೇ ಇಲ್ಲ ಅಂದರೆ ಅಲ್ಲಿ ರುದ್ರ ಹೇಗೆ ಬಂದು ಕೂಡ್ತಾನೆ ಅಂತ ಆ ಕಲಶದ ಕಂಠವನ್ನೇ ತೆಗೆದು ದೇವರ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದರು. ನೋಡಿ, ಇಷ್ಟು ದ್ವೇಷದ ಪರಮಾವಧಿ.
ಇವತ್ತು ಕೂಡ ಕೆಲವು ದೇವಸ್ಥಾನಗಳಲ್ಲಿ ಕಲಶದ ಪೂಜೆ ಮಾಡುವಾಗ ನೀವು ನೋಡಬಹುದು ಅದಕ್ಕೆ ಕಂಠವೇ ಇರೋದಿಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ ಕಂಠ ಇಲ್ಲದ ಕಲಶ ಅದು ಅವಮಂಗಲ ಅಂತ. ಭಗವಂತ ಅಭಿಷೇಕವನ್ನು ಸ್ವೀಕಾರ ಮಾಡೋದಿಲ್ವಂತೆ. ಯಾಕೆಂದರೆ ರುದ್ರ ಆ ಕಂಠದ ಒಳಗೆ ಕುಳಿತು, ಕಲಶದ ಕಂಠದ ಒಳಗೆ ಕುಳಿತು ಭಗವಂತನನ್ನು ಆರಾಧನೆ ಮಾಡುವ ದೇವತೆಯೇ ಅದು ರುದ್ರದೇವರು. ಅಂದಮೇಲೆ ಕಂಠದಿಂದ, ಕಲಶದ ಕಂಠವನ್ನು ಏನೋ ನೀವು ತೆಗೆದುಹಾಕಿದ್ರಿ ಹೌದು, ಆದರೆ ನಿಮ್ಮೊಳಗೆ ಮನೋಭಿಮಾನಿ ದೇವತೆಯಾಗಿ ಪ್ರೇರಣೆ ಮಾಡುವ ದೇವತೆಯೇ ಅದು ರುದ್ರ. ನಿಮ್ಮ ಮನಸ್ಸಿನ ಒಳಗಿದ್ದ ರುದ್ರನನ್ನು, ಮನೋಭಿಮಾನಿ ದೇವತೆಯನ್ನು ಕಿತ್ತು ಹೊರಗೆ ಹಾಕಲಿಕ್ಕೆ ಸಾಧ್ಯವಾ? ಅಥವಾ ಮನಸ್ಸೇ ಇಲ್ಲ ಅಂದರೆ ದೇವರನ್ನು ಪೂಜೆ ಮಾಡಲಿಕ್ಕೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಮನಸ್ಸಿಲ್ಲದೆ ಒಬ್ಬ ವ್ಯಕ್ತಿಯನ್ನು ನಾವು, ಅತಿಥಿಯನ್ನು ಪೂಜೆ ಮಾಡಲಿಕ್ಕೆ ಹೋದಾಗೂ ಕೂಡ ಅತಿಥಿಗೆ ಗೊತ್ತಾಗಿ ಇವನಿಗೆ ಮನಸ್ಸಿಲ್ಲ, ಇವನ ಮನೆಗೆ ಹೋಗಬಾರ್ದು ಅಂತ ಹಿಂದೆ ತಿರುಗಿ ಬರ್ತಾನೆ ಅತಿಥಿ. ಮನಸ್ಸಿನಿಂದ ಭಗವಂತನನ್ನು ಆರಾಧನೆ ಮಾಡಬೇಕು. ಮನಸ್ಸು ಪ್ರಧಾನ. ಎಲ್ಲ ಸಾಧನೆಗಳಲ್ಲಿ ಮನಸ್ಸು ಬಹಳ ದೊಡ್ಡ ಸಾಧನ ಅದು ಭಗವಂತನನ್ನು ಪೂಜೆ ಮಾಡಲಿಕ್ಕೆ. ಹಾಗಾಗಿ ಆ ಮನಸ್ಸನ್ನು ನಿಯಮನೆ ಮಾಡುವ ದೇವತೆಯೇ ಅದು ಸಾಕ್ಷಾತ್ ರುದ್ರದೇವರು, ಮನೋಭಿಮಾನಿ ದೇವತೆ. ದಾಸರು ಸ್ತೋತ್ರ ಮಾಡ್ತಾರೆ ಒಂದು ಕಡೆ, ಪರಮ ವೈಷ್ಣವನು ನೀನೇ ಅಂತ. ನೀನು ವಿಷ್ಣುವಿನ ಭಕ್ತ. ನೀನು ರುದ್ರನನ್ನು ಆರಾಧನೆ ಮಾಡುವಾಗ ನಾವು ಹೇಗೆ ಆರಾಧಿಸಬೇಕು ಅಂದರೆ, ಚಂದ್ರಮೌಳೀಶ್ವರನನ್ನು ನಾವು ಆರಾಧಿಸುವಾಗ ನೀನು ವಿಷ್ಣುವಿನ ಭಕ್ತ ಅಂತ ತಿಳಿದು ಅವನನ್ನು ಆರಾಧಿಸಿದರೆ ಅವನಿಗೆ ತುಂಬ ಸಂತೋಷ ಆಗತ್ತಂತೆ ರುದ್ರದೇವರಿಗೆ. ಅದು ಬಿಟ್ಟು ನೀನೇ ಸರ್ವೋತ್ತಮ ಅಂತ ಶಿವನನ್ನು ಆರಾಧಿಸಿದರೆ ಆ ಶಿವ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ, ಅವನಿಗೆ ಕೋಪ ಬರುತ್ತದೆ, ಶಾಪ ಕೊಡ್ತಾನೆ. ಹಾಗಾಗಿ ಶಿವನನ್ನು ಹೀಗೆ ಆರಾಧಿಸಬೇಕು ಅಂತ ತತ್ವಾಭಿಮಾನಿ ದೇವತೆಗಳ ಚಿಂತನೆ ಹೀಗೆ ನಡೆಸಬೇಕು ಅಂತ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ದೇವರ ಪೂಜೆ ಮಾಡಲಿಕ್ಕೆ ಮುಂಚೆ ನಾವು ನಮ್ಮ ಶರೀರದಲ್ಲಿರುವ ಇಂದ್ರಿಯಗಳಲ್ಲಿ 24 ತತ್ವಗಳಿಂದ ಈ ಶರೀರ ನಿರ್ಮಾಣ ಆಗಿದೆ. ಆ 24 ತತ್ವಗಳಲ್ಲಿ 24 ಅಭಿಮಾನಿ ದೇವತೆಗಳಿದ್ದಾರೆ. ಆ ಎಲ್ಲ ತತ್ವಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮನಸ್ತತ್ವ. ಆ ಮನಸ್ತತ್ವಕ್ಕೆ ಅಭಿಮಾನಿ ದೇವತೆ ಅದು ರುದ್ರದೇವರು, ಶಿವದೇವರು. ಅಂತಹ ಶಿವನನ್ನು ನಾರಾಯಣ ಪಂಡಿತರು ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ. ಶಿವಸ್ತುತಿ ಅಂತ ಬಹಳ ಪ್ರಸಿದ್ಧಿ. ಇವತ್ತು ಮನುಷ್ಯ ಎಲ್ಲವನ್ನ ಜೀವನದಲ್ಲಿ ಪಡೆದುಕೊಳ್ತಾನೆ. ಹಣ ಸಂಪಾದನೆ ಮಾಡ್ತಾನೆ, ವಿದ್ಯೆ ಸಂಪಾದನೆ ಮಾಡ್ತಾನೆ, ಹೆಂಡತಿ ಮಕ್ಕಳು, ಐಶ್ವರ್ಯ, ಮನೆ, ಮಠ ಎಲ್ಲವನ್ನು ಸಂಪಾದಿಸ್ತಾನೆ. ಆದರೆ ಕೊನೆಯಲ್ಲಿ ಕೇಳಿದರೆ ಅವನು ಹೇಳ್ತಾನೆ, ಯಾಕೋ ಮನಸ್ಸು ಶಾಂತಿ ಇಲ್ಲ ಅಂತ. ಎಲ್ಲ ಇದ್ದರೂ ಮನಃಶಾಂತಿ ಸಿಗೋದು ಬಹಳ ಕಷ್ಟ. ಮನಸ್ಸಿನ ಒಳಗೆ ಒಂದು ನೆಮ್ಮದಿ ಬೇಕು, ತೃಪ್ತಿ ಬೇಕು. ಅದು ಹಣ ಕೊಟ್ಟು ಕೊಂಡುಕೊಂಡು ಬರುವ ವಸ್ತು ಅದಲ್ಲ. ನಮ್ಮ ಮನಸ್ಸಿನ ಒಳಗೆ ನಮಗೆ ತೃಪ್ತಿ ಸಿಗಬೇಕಾದರೆ, ಶಾಂತಿ ನಮಗೆ ಸಿಗಬೇಕಾದರೆ, ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕಾದರೆ ಪ್ರತಿನಿತ್ಯ ರುದ್ರದೇವರ ಆರಾಧನೆ ನಡೆಸಬೇಕಂತೆ. ಇಂತಹ ಪ್ರದೋಷ ಕಾಲಗಳಲ್ಲಿ, ಸಾಯಂಕಾಲದ ಹೊತ್ತು ಸಂಧ್ಯಾಕಾಲದಲ್ಲಿ ರುದ್ರದೇವರ ಆರಾಧನೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಅವರಿಗೆ ಅತ್ಯಂತ ಪ್ರಿಯವಾದ ಕಾಲ ಪ್ರದೋಷ ಕಾಲ ಅಂತ. ಅದಕ್ಕೆ ಹೆಸರೇ ಪ್ರದೋಷ ಅಂತ ಹಿರಿಯರು ಕರೆದಿದ್ದಾರೆ. ಯಾಕೆ ಅದಕ್ಕೆ ಪ್ರದೋಷ ಕಾಲ ಅಂತ ಕರೆದರು ಅಂದರೆ, ಪ್ರಕೃಷ್ಟವಾದ ದೋಷಯುಕ್ತವಾದ ಕಾಲ. ಮನುಷ್ಯನ ಮನಸ್ಸಿನ ಮೇಲೆ ದೈತ್ಯರು ಆಕ್ರಮಣ ಮಾಡುವ ಕಾಲ ಅದು. ಮನಸ್ಸನ್ನು ಕೆಡಿಸಿ, ಮನಸ್ಸು ಯಾವುದೋ ಹೊಂಡದಲ್ಲಿ ಹೋಗಿ ಬಿದ್ದು ಅವನನ್ನು ಹಾಳಾಗಿ ಹೋಗುವಂತೆ ಮಾಡತಕ್ಕಂತಹ ಒಂದು ಕಾಲ ಅದು ಸಂಧ್ಯಾಕಾಲ ಅಂತ ಹಿರಿಯರು ಕರೆದಿದ್ದಾರೆ. ಆದ್ದರಿಂದಲೇ ಸಂಧ್ಯಾಕಾಲದಲ್ಲಿ ನಾವು ದೇವರನ್ನು ಪೂಜಿಸಬೇಕು, ಪ್ರವಚನಾದಿಗಳನ್ನು ಶ್ರವಣ ಮಾಡಬೇಕು, ದೇವರ ಸ್ತೋತ್ರಗಳನ್ನು ಹೇಳಬೇಕು, ಸಂಧ್ಯಾ ವಂದನೆಯನ್ನು ಮಾಡಬೇಕು. ಇದೆಲ್ಲ ಯಾಕೆ ಹಿರಿಯರು ಮಾಡಿದ್ದಾರೆ ಅಂದರೆ, ಆ ಕಾಲ ನಮ್ಮನ್ನು ದೋಷಯುಕ್ತವನ್ನಾಗಿ ಮಾಡುತ್ತೆ, ನಮ್ಮ ಮನಸ್ಸನ್ನು ಕೆಡಿಸುತ್ತೆ, ನಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗುತ್ತೆ ದೈತ್ಯರ ಹಾವಳಿ, ಪ್ರಭಾವ, ಪರಾಕ್ರಮ. ಆದ್ದರಿಂದ ನಾವು ಅದರಿಂದ ದೂರ ಆಗಬೇಕಾದರೆ ಈ ಕಾಲದಲ್ಲಿ ರುದ್ರದೇವರನ್ನು ನಾವು ಗೆಲ್ಲಬೇಕು, ರುದ್ರದೇವರ ಅನುಗ್ರಹವನ್ನು ಪಡೆಯಬೇಕು, ಮನಸ್ಸನ್ನು ಗೆಲ್ಲಬೇಕು. ಆ ದೃಷ್ಟಿಯಲ್ಲಿ ಹಿರಿಯರೆಲ್ಲ ಶಿವನನ್ನು ಸ್ತೋತ್ರ ಮಾಡಿ ಅಂತ ಶಿವನ ಸ್ತುತಿಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಸ್ತೋತ್ರಗಳಿದೆ, ಅದು ಅಷ್ಟು ಹೇಳಲಿಕ್ಕೆ ಸಮಯ ಇಲ್ಲ. ಒಂದೆರಡು ಶ್ಲೋಕಗಳ ಬಗ್ಗೆ ಮಾತ್ರ ನಾವು ನೋಡಿ ರುದ್ರದೇವರ ಅಂತರ್ಗತನಾದ, ಮುಖ್ಯ ಪ್ರಾಣನ ಅಂತರ್ಗತನಾದ ಆ ಗೋಪಾಲಕೃಷ್ಣನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇದೆ. ಪ್ರಧಾನ ಮನುಷ್ಯನಿಗೆ ಬೇಕಾದ್ದು ಮನಸ್ಸು. ಅದೊಂದಿಲ್ಲದೆ ನಾವು ಏನನ್ನು ಸಾಧನೆಯೂ ಪ್ರಪಂಚದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಅತ್ಯಂತ ಪ್ರಧಾನವಾದದ್ದು. ಮನೋಬಲ ನಮಗೆ ಬೇಕು.
ದೈಹಿಕ ಬಲ ಇದ್ದರೂ ಮನೋಬಲ ಇಲ್ಲದೇ ಇದ್ದರೆ ನಾವು ಯಾವ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆಯ ಮಾರ್ಗದಲ್ಲಿ ಹೋಗುವ ಒಬ್ಬ, ಸಾಧನೆಯನ್ನು ಗುರಿ ಮುಟ್ಟುವ ಒಬ್ಬ ಸಾಧಕ ಮೊದಲು ಮನಸ್ಸನ್ನು ಚೆನ್ನಾಗಿ ಸರಿಯಾಗಿ ಇಟ್ಕೊಳ್ಬೇಕು, ಮನಸ್ಸನ್ನು ಸ್ಟಡಿ ಮಾಡಬೇಕು, ಮನಸ್ಸನ್ನು ಅಧ್ಯಯನ ಮಾಡಬೇಕು, ಮನಃಶಾಸ್ತ್ರವನ್ನು ತಿಳಿಯಬೇಕು, ಆಮೇಲೆ ಮನಸ್ಸನ್ನು ಗೆಲ್ಲಬೇಕು, ಆಮೇಲೆ ತಪಸ್ಸು ಅಧ್ಯಯನ ಇತ್ಯಾದಿಗಳೆಲ್ಲ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ ಎಲ್ಲರೂ ಸಾಧನೆ ಮಾಡೋದು ಯಾವುದಕ್ಕೋಸ್ಕರ? ಇವತ್ತು ನಾವು ಉಪವಾಸ ವ್ರತ ಮಾಡ್ತೇವೆ, ಏಕಾದಶಾದಿ ವ್ರತಗಳನ್ನು ಮಾಡ್ತೇವೆ, ಅದರ ಜೊತೆಗೆ ಅಧ್ಯಯನ ಮಾಡ್ತೇವೆ, ಜಪ ಮಾಡ್ತೇವೆ, ತಪಸ್ಸು ಮಾಡ್ತೇವೆ, ಪಾರಾಯಣಾದಿಗಳನ್ನು ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರದಕ್ಷಿಣೆ, ನಮಸ್ಕಾರ, ದಾನ, ಯಜ್ಞ, ಶ್ರವಣ, ಇದೆಲ್ಲ ಯಾಕೆ ಮಾಡೋದು? ಮನೋನಿಗ್ರಹಕ್ಕೋಸ್ಕರ, ಮನಸ್ಸನ್ನು ಜಯಿಸಲಿಕ್ಕೋಸ್ಕರ ಇಷ್ಟೆಲ್ಲ ಸಾಧನೆಗಳನ್ನು ಶಾಸ್ತ್ರ ನಮಗೆ ಹೇಳಿದೆ. ನೋಡಿ ಎಷ್ಟು ಕಷ್ಟ ಇದೆ ಮನಸ್ಸನ್ನು ಗೆಲ್ಲೋದು. ಇಂದ್ರಿಯಗಳನ್ನು ಬೇಕಾದರೆ ಗೆಲ್ಲಬಹುದು, ಬೇರೆ ಬೇರೆ ಇಂದ್ರಿಯಗಳು, 10 ಇಂದ್ರಿಯಗಳು ನಮ್ಮ ಶರೀರದಲ್ಲಿದೆ. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಕಣ್ಣನ್ನು ಗೆಲ್ಲಬಹುದು, ಯಾವುದನ್ನು ನೋಡಬಾರದು ಅದನ್ನು ನೋಡದೆ ಕಣ್ಣನ್ನು ನಾವು ಗೆಲ್ಲಬಹುದು, ಯಾವುದನ್ನು ಕೇಳಬಾರದು ಅದನ್ನು ಕೇಳದೆ ಕಿವಿಯನ್ನು ಗೆಲ್ಲಬಹುದು. ಆದರೆ ಮನಸ್ಸನ್ನು ಗೆಲ್ಲುವುದು ಬಹಳ ಕಷ್ಟ ಇದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಒಂದು ಕಡೆ ಮನಸ್ಸಿನ ಬಗ್ಗೆ ಹೇಳುವಾಗ ಗೆಲ್ಲೋದು ಎಷ್ಟು ಕಷ್ಟ ಇದೆ ಅಂತ ಹೇಳುವಾಗ, ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರ್ಣಾಶನಾಃ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ ಶಾಲ್ಯನ್ನಂ ಸುಘೃತಂ ಪಯೋಧಧಿಯುತಂ ಭುಂಜಂತಿ ಯೇ ಮಾನವಾಃ ತೇಷಾಮಿಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಃ ಪ್ಲವೇತ್ ಸಾಗರೇ ಅನ್ನುವ ಮಾತನ್ನು ನಾವು ಕೇಳ್ತೇವೆ. ಅಂದರೆ ಋಷಿಮುನಿಗಳೆಲ್ಲ ಮನಸ್ಸನ್ನು ಗೆಲ್ಲಿಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ತಪಸ್ಸು ಮಾಡಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ. ಉದಾಹರಣೆ ಕೊಡೋದಾದರೆ, ವಿಶ್ವಾಮಿತ್ರರೇ ಮೊದಲಾದ ಋಷಿಗಳೆಲ್ಲ ತಾವು ದೊಡ್ಡ ತಪಸ್ಸು ಮಾಡಿದ್ರು ಮನಸ್ಸನ್ನು ಗೆಲ್ಲಲಿಕ್ಕೆ, ಆದರೂ ಕಷ್ಟ ಆಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಅವರು ತಪಸ್ಸು ಮಾಡುವಾಗ ಸ್ವೀಕಾರ ಮಾಡುವ ಆಹಾರ ಎಂತಹದ್ದು ಅಂತಂದರೆ ವಾತಾಂಬು ಪರ್ಣಾಶನಾಹ ಅಂತ. ಕೇವಲ ಋಷಿಗಳು ನೀರನ್ನು ಮಾತ್ರ ಕುಡಿದು ಮನಸ್ಸನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಪಟ್ಟರು, ಆದರೂ ಅವರಿಗೆ ಕಷ್ಟ ಆಯಿತು. ಇನ್ನು ಕೆಲವರು ಋಷಿಗಳು ವಾತ, ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡಿ ಕೇವಲ ಪ್ರಾಣಾಯಾಮ ಮಾಡೋದಷ್ಟೇ, ಅದೇ ಆಹಾರ, ಗಾಳಿಯೇ ಆಹಾರ. ಆ ಗಾಳಿಯನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡಿ ತಪಸ್ಸು ಮಾಡಿದರೂ ಮನಸ್ಸನ್ನು ಗೆಲ್ಲೋದು ಕಷ್ಟ ಆಯಿತು. ವಾತ ಅಂಬು ಪರ್ಣಾಶನಾಹ. ಇನ್ನು ಕೆಲವು ಋಷಿಗಳು ತಾನಾಗಿ ಗಿಡದಿಂದ ಉದುರಿದ ಎಲೆಗಳನ್ನು ತಿಂದು, ಅದೇ ಆಹಾರ, 1-2 ಎಲೆಗಳನ್ನು ಸ್ವೀಕಾರ ಮಾಡಿಬಿಟ್ರೆ ಆವತ್ತು ಮುಗೀತು, ಆಹಾರ ಇನ್ನೇನೂ ಇಲ್ಲ. ತಪಸ್ಸು, ಹಗಲು ರಾತ್ರಿ ತಪಸ್ಸು ಮಾಡೋದು. ಯಾಕೆ? ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೋಸ್ಕರ. ಇಷ್ಟು ಕಷ್ಟಪಟ್ಟ ಋಷಿಮುನಿಗಳು ಮನಸ್ಸನ್ನು ಗೆಲ್ಲುವುದು ಕಷ್ಟ ಆಯಿತು. ಆದರೆ ಸಾಮಾನ್ಯವಾಗಿ ಕೆಲವರು ಹೇಳಿಬಿಡ್ತಾರೆ, ಮನಸ್ಸು ಗೆದ್ದರೆ ಪರವಾಗಿಲ್ಲ, ಮನಸ್ಸು ಚೆನ್ನಾಗಿದ್ದರೆ ಸಾಕು ಅಂತ ಬಾಯಲ್ಲಿ ಹೇಳ್ತಾರೆ. ನಾವು ಹೇಗೆ ಬೇಕಾದರೂ ಇರ್ಬೋದು, ಮನಸ್ಸು ಚೆನ್ನಾಗಿರಬೇಕು ಅಂತ ಹೇಳೋದು ಬಹಳ ಸುಲಭ. ಆದರೆ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳೋದು ಎಷ್ಟು ಕಷ್ಟ ಇದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು.